ಹಣದ ಮೇಲೆ ಸಮಾಜ, ಸಮಾಜದ ಮೇಲೆ ರಾಜ, ರಾಜನ ತಲೆ ಮ್ಯಾಗೂ ಸಹಿತ ಧರ್ಮದಂಡ ಅಂತ ಇರ್ತೈತಿ. ಇದು ನಮ್ಮ ದೇಶದ ನೀತಿ, ಯಾರೂ ತಪ್ಪಬಾರ್ದು ಅಂತ. ಭಾಳ ಜಿಗದಾಡಕತ್ತಿಂದಂದ್ರೆ ಲಗ್ನ ಮಾಡಿಬಿಡ್ರಿ ಒಂದಂತಾರೆ. ಲಗ್ನ ಮಾಡಿದ ಮುಂದೆ 8 ದಿನದಾಗ ಹಳೆ ಎಮ್ಮೆ ಆದಂಗೆ ಆಕತ್ತದ. ಮೊದಲ 4-6 ಮಕ್ಕಳು ಇರ್ತಿದ್ವ, ಡಜನ್ನ 1.5 ಡಜನ್ ತೆಗಿತಿದ್ರಪ್ಪ ಅವಾಗ. ಈಗ ಅವನವನು 12 ಹರಕೆ ಹೊತ್ತು ಒಂದು ಹಡಿಬೇಕಾದ್ರೆ ಹೆಣ ಬಿದ್ದು ಹೋಗ್ಯಾವ. ಅವನು ಸನ್ಯಾಸ ಧರ್ಮದಾಗ ಹೆಂಗೈತಿ ಅಂದ್ರೆ, ಒಮ್ಮೆ ಕಾರ್ಕೊಂಡ್ರಂದ್ರೆ ಹಿಂದಾಗಡೆ ಎಷ್ಟು ಹಸಿವಾದರೂ ಸಹಿತ ಅದನ್ನು ನೆಕ್ಕಕ್ಕೆ ಬರೋದಿಲ್ಲ, ನೆಕ್ತಾರೆ. ಹಂಗೆ ಒಮ್ಮೆ ಮನೆ ಬಿಟ್ಟು ನಮ್ಮ ಸಂಬಂಧ ಬಿಟ್ಟು ಬಂದ ಸನ್ಯಾಸಿ ಆಗಿವಿ ಅಂದ್ರೆ ಮುಂದೆ ಏನಾದರೂ ಹೊಳೆ ನೋಡಬಾರ್ದು. ಇದು ನಿಜವಾದ ಸನ್ಯಾಸ. ಡ್ರೈವರ್ ಯಾರ್ರಿ? ಸ್ವಾಮಿಗಳು ತಮ್ಮಾರ ಅದಾರ್ರಿ ಅವರು. ಪೂಜೆ ಯಾರು ಮಾಡ್ತಾರೆ? ಸ್ವಾಮಿಗಳು ಕಕ್ಕ ಮಾಡ್ತಾನೆ ರೀ. ಹೊಲ ಯಾರು ಸ್ವಾಮಿಗಳು ಹಿರ್ಚಿಗಪ್ಪ ಹೊಲ ಮಾಡ್ತಾನೆ ರೀ. ಅಡುಗೆ ಮನೆ ಸ್ವಾಮಿಗಳು ಚಿಕ್ಕಮ್ಮ ನೋಡ್ಕೊತಾಳ್ರಿ. ಎಲ್ಲ ಇಲ್ಲ, ಇವನು ಊರಾಗ ಯಾರೂ ಇಲ್ಲ, ಎಲ್ಲ ಸತ್ತ ಹೋಗ್ಯಾರ. ಎರಡನೇದ್ದು ಜ್ಞಾನಿಗಳಾಗಿರ್ಬೇಕು ಸ್ವಾಮಿಗಳು. ಬರೇ ಪಾದ ಪೂಜಾ ಪ್ರಸಾದ, ಪಾದ ಪೂಜಾ ಪ್ರಸಾದ, ಪಾದ ಪೂಜಾ ಪ್ರಸಾದ ಹೊಡ್ಕೊತಡ್ಡಾಡೋದಪ್ಪ. ಪಾಠಕಾದಾಗ ಏನೊಂದು ಪ್ರವಚನ ಮಾಡಿದ್ದ ಸಾಹಿತ್ಯನೂ ಎಲ್ಲ ಊರಾಗ ಅದನ್ನು ಮಾಡ್ಕೊತಡ್ಡಾಡ್ತಿದ್ದು. ಹೊಸದು ಮತ್ತೊಂದು ಬರುವುದೇ ಇಲ್ಲ. ಸಮಾಜದೊಳಗೆ ಏನೇ ಏರುಪೇರುಗಳಾದ್ರೆ, ಎಡಕ ತೊಡಕುಗಳಾದ್ರೆ ಅವನ್ನ ಮುಂದೆ ನಿಂತು ಬಗೆಹರಿಸುವಂಥ ದೊಡ್ಡ ಜವಾಬ್ದಾರಿ ಸ್ವಾಮಿಗಳ ಮೇಲೆ ಇರ್ತದೆ. ಸಮಾಜ ಹಾಳು ಮಾಡಿದವ್ರು ಯಾರಪ್ಪ? ನೀವೇನು ಕುಂತಿರಲ್ಲ, ಮಹಾಪುರುಷರು ಎಲ್ಲ ನೀವ. ಹೌದಲ್ಲ? ಯಾಕಂದ್ರೆ ನಾವು ತಪ್ಪಿದೀವಿ ಅಂದ್ರೆ ಹಿಂಗ್ಯಾಕ್ರಿ ಅಪ್ಪಗಳ ಅಂತ ಕೇಳು ಮನಸ್ಸಿಲ್ಲ. ಕಾವಿ ಹಾಕ್ಕೊಂಡಾರಪ್ಪ ಅಂದ್ರೆ ಏನು ಲೈಸೆನ್ಸ್ ಕೊಟ್ಟಿರಿ? ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲೊಳು ಹುಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ಸುಕ್ಷೇತ್ರ ಬೀಳೂರಿನ ಗುರುಬಸವ ಮಹಾಸ್ವಾಮಿಗಳ ವಿರಕ್ತ ಮಠದ ಪೀಠಾಧಿಕಾರಿಗಳ, ನವಪೀಠಾಧಿಕಾರಿಗಳ ಪೀಠಾರೋಹಣದ ನಿಮಿತ್ತವಾಗಿ ಆಯೋಜಿತಗೊಂಡಂಥ ಈ ಅಭೂತಪೂರ್ವ ಸಭೆಯ ಸನ್ನಿಧಾನವನ್ನು ವಹಿಸಿಕೊಂಡಂಥ ಬಾಲ್ಕಿ ಪೂಜ್ಯರು, ಇಲಕಲ್ಲಿನ ಪೂಜ್ಯಪಾದರು, ಈ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಿಸಿಕೊಟ್ಟಂಥ ಪಾಂಡೋಮಟ್ಟಿಯ ಪೂಜ್ಯರು, ಇವರ ಅಡಿದಾವರಿಗಳಲ್ಲಿ ವಂದಿಸಿ, ಉಳಿದೆಲ್ಲ ಗ್ಯಾಂಗ್ ನಂಬದಾಯ್ತು, ಅದಕ್ಕೆ ನಾ ಯಾರ್ದು ಹೆಸರು ತಗೊಳ್ಳಿಲ್ಲ. ಮ್ಯಾಲೆ ಎಲ್ಲರೂ ಕೂಡಿ ಇವತ್ತು ಯಾರನ್ನ ಈ ಶೂನ್ಯ ಸಿಂಹಾಸನದ ಅಧಿಪತಿಯನ್ನಾಗಿ ಮಾಡಿದ್ದಾರೋ ಅಂಥ ರಾಜಯೋಗಿ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಸ್ವಾಮಿಗಳಿಗೆ ವಂದಿಸಿ, ಸಮ್ಮಿಲಿತ ದೈವಕ್ಕೆ ಅನಂತ ಶರಣು ಶರಣಾರ್ಥಿಗಳು. ನೀವು ಊರವರು ಬಂದಿರಿ, ಪರವೂರವರು ಭಾಳ ಮಂದಿ ಬಂದಿರಿ. ಬೀಳೂರು ಮಠಕ್ಕೆ ಭಕ್ತರ ಬಳಗ ದೊಡ್ಡದು ಒಂದು. ಎರಡನೇದ್ದು, ಈ ಸ್ವಾಮಿಗಳು ಏನದಾರ ಇವರು ಸಿದ್ದೇಶ್ವರ ಅಪ್ಪಗಳ ಶಿಷ್ಯರಾಗಿರೋದ್ರಿಂದ, ಸಿದ್ದೇಶ್ವರ ಅಪ್ಪಗಳ ಶಿಷ್ಯರು ಈ ಭಾಗದಾಗ ಬಿಜಾಪುರ ಬೆಳಗಾವಿ ಜಿಲ್ಲಾದಾಗ ಎಷ್ಟು ಮಂದಿ ಅದಾರೋ ಅವ್ರು ಮ್ಯಾಕ್ಸಿಮಮ್ ಬರೋ ಪ್ರಯತ್ನ ಮಾಡಿ. ಮುಖ್ಯ ಇದ್ದವ್ರ ಮತ್ತು ಎಲ್ಲರೂ ಅಲ್ಲ. ಹೀಗಾಗಿ ಅಪ್ಪಗಳು ಈಗ ಅಂದ್ರಲ್ಲ ಬಾಲ್ಕಿ ಅಪ್ಪಗಳು, ಇದು ಅಭೂತಪೂರ್ವ ಕಾರ್ಯಕ್ರಮ ಅಂತ ನಮ್ಮ ಇಲ್ಕಲ್ ಅಜ್ಜವರು ಅಂದ್ರೆ ಆಗಳೆ.
ಇಂಥ ಕಾರ್ಯಕ್ರಮಗಳನ್ನು ನೋಡೋದು, ಆನಂದ ಪಡೋದು ಅಂದ್ರೆ ನಮ್ಮ ಜೀವನದೊಳಗೆ ಬಹಳ ದುರ್ಲಭವಾದಂಥ ಕ್ಷಣ ಅಂತಿದು, ದುರ್ಲಭವಾದಂಥ ಗಳಿಗೆ ಅಂತಿದೆ. ಇಂಥದ್ದನ್ನು ನೋಡೋದು, ಅನುಭವಿಸೋದು ಅಂದ್ರೆ ಏನು ಮೇಲಿಂದ ಮೇಲೆ ಯಾವಾಗಾರ ಸಿಗ್ತಾವೇನ್ರಿ ಇಂಥವು? ಬೆಳಗಿಂದ ಅಪ್ಪಗಳು ಎಷ್ಟು ಚೆಂದಾಗಿ ಕಾರ್ಯಕ್ರಮ, ನಿರಂಜನ ದೀಕ್ಷೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಇವರೆಲ್ಲ ದೊಡ್ಡ ದೊಡ್ಡ ಪೂಜ್ಯರು. ಆ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ನಿನ್ನೆ ಬಂದಾರ. ಆ ಅಪ್ಪಗಳು, ಇಲ್ಕಲ್ಲ ಅಪ್ಪಗಳು, ರಾತ್ರಿ 2ಕ್ಕೆ ಅವ್ರ ಮಠದಾನ ಪಾಲ್ಕಿ ಮೆರವಣಿಗೆ, ವಚನದ ಕಟ್ಟಿನ ಪಾಲ್ಕಿ ಮೆರವಣಿಗೆ 2 ಗಂಟೆಗೆ ಬಂದು ಮಠಕ್ಕೆ ಮುಟ್ಟಿದ್ರೆ 3ಕ್ಕೆ ಗಾಡ್ಯಾಗ ಕುಂತಾರೆ. ಆಮ್ಯಾಗ ಉಳಿದ ಕಂಪ್ನಿ ಎಲ್ಲ ನಮ್ಮದೇ ಐತಿದೆ. ಊಟಕ್ಕೆ ಹೆಚ್ಚು ಕಡಿಮೆ ಅಜ್ಜಾರು ಒಂದಿಬ್ಬರು 3 ಮೈಸೂರದವ್ರು ಅದಾರ. ಏನ್ರಿಪ್ಪ ನಾವು ನಿಡ್ಸೋಜಿ ಅಜ್ಜವ್ರು ಅದಾರ. ಅವರು ಎಲ್ಲ ನಮ್ಮ ಕಂಪ್ನಿಯಾಗ ಬರ್ತಾರೆ, ಇನ್ನು ಮುಂದೆ ಬರ್ತಾರೆ. ಅಂಬರೀಶ್ವರ ದೇವ್ರ ನಮ್ಮದ ಕಂಪ್ನಿ ಐತಿ. ನಮ್ಮ ಕಂಪ್ನಿ ಅಂದ್ರೆ ಏನ್ರಿ, ಎಲ್ಲಿ ಜಾಗ ಸಿಗ್ತೈತೆ ಅಲ್ಲಿ ಕುಂದ್ರೋದು, ಅವಶ್ಯ ಬಿದ್ದರೆ ಮಾತಾಡೋದು, ಇರ್ಲಿಕ್ಕಂದ್ರೆ ಎದ್ದು ಹೋಗೋದು. ಇದಕ್ಕೆ ನಮ್ಮ ಕಂಪ್ನಿ ಅನ್ನೋದು. ನಮಗೆ ಕೊಡಲಿಲ್ಲ, ನಮಗಿದು ಮಾಡಲಿಲ್ಲ, ನಮ್ಗೆ ಹಂಗಾಗಲಿಲ್ಲ, ಹಿಂಗಾಗಲಿಲ್ಲ, ಇಂಥದ್ದು ಏನೂ ಇಲ್ಲ ನಮ್ಮ ಕಂಪ್ನ್ಯಾಗ. ನಮ್ಮ ಕಂಪ್ನ್ಯಾಗ ಮ್ಯಾಗ ಕೆಳಗೆ ಹಿಂದೆ ಮುಂದೆ ಏನೂ ಇಲ್ಲ. ಹಿರಿಯರ ಆಶೀರ್ವಾದ ಮಾಡ್ತಾರೆ, ಮಾಡಿಸ್ಕೊಂಡು ಹೋಗ್ಬೇಕಂತ ಇಷ್ಟ ನಮಗೆ. ನೀವು ಬೀಳೂರವರು ಬಹಳ ಮುಗ್ಧರು, ಆದ್ರೆ ಚಾಪ್ಟರ್ನೂ ಭಾಳ ಅದಿರಿ. ಕಳಿಸಲ್ದು ಇದು ನೋಡಿ, ಮತ್ತೊಂದು ಹಚ್ಚಿದ್ ನೋಡಿ ಕೆಲಸ. ಇದು ಬೀಳೂರವರು ನೀವು ಮುಗ್ಧರು ಅದೇರಿ, ಮತ್ತು ಅಷ್ಟ ಚಾಪ್ಟರ್ನೂ ಅದೇರಿ. ಎಲ್ಲರದು ಕೇಳುತ್ತೀರಿ, ನಿಮಗೆ ಪಟಾಯಿಸ್ಲಾರ್ದ ಏನೂ ಮಾಡಂಗಿಲ್ಲ. ಇದರ ಅರ್ಥ ತಿಳಿತಲ್ಲ. ಕೇಳಾಗ ಎಲ್ಲರನ್ನೂ ಕೇಳೋದು, ಹೆಂಗೆ ಮಾಡೋನ್ರಿ, ಏನು ಮಾಡೋನ್ರಿ ಅಂತ ಎಲ್ಲರನ್ನೂ ಕೇಳೋದ್ರಿ. ನಮ್ಮೂರ ಪರಂಪರೆ ಐತ್ರಿ, ನಾವು ಹಿಂಗೆ ಮಾಡ್ಬೇಕಾಕತಿ, ನಾವು ಹಿಂಗೆ ಮಾಡೋರು. ಮತ್ತು ನೀವು ಹಂಗೆ ಮಾಡೋರಿದ್ರೆ ನಮ್ಮನೆ ಕೇಳಕ್ಕೆ ಬಂದ್ರೆ ಇಲ್ರಿ, ಹಿರಿಯರ್ನ ಒಂದ್ಸರ ಕೇಳ್ಬೇಕಾಕತ್ತೆ. ನಾಳೆ ಏನರ ಅನ್ಬಾರ್ದು ನಮಗೆ ಮಂದಿ ಅಂದ್ರೆ, ಮಂದಿ ಇವ್ರಿಗೆ ಏನರ ಅನ್ನಬಾರ್ದು. ಅದಕ್ಕೆ ಅಂದ್ರೆ ನಮ್ಮ ಬಲಿ ಕೊಟ್ಟು ಇವ್ರು ಮತ್ತೆ ಆರಾಮಾಗಿ ಊರು ಸುಟ್ಟರು ಹಣಮಪ್ಪ ಅವ್ರಿಗೆ ಅನ್ನಂಗೆ ಇರೋರಪ್ಪ ಇವ್ರು. ನಮ್ಮ ದೇಶ ಸಾಧು ಸತ್ಪುರುಷರ ದೇಶ, ಹೌದಾ? ತೆಗೆದ ಬಿಡುಪ್ಪ ಅದನ್ನೇನು ಮಾಡೋದು. ದೇಶ ಸಾಧು ಸತ್ಪುರುಷರ ದೇಶ. ಊರೂರಿಗೆ ಹೆಜ್ಜೆ ಹೆಜ್ಜೆಗೆ ಮಠಗಳ್ರಿ ನಮ್ಮಲ್ಲಿ. ಭಜನೆ, ಕೀರ್ತನೆ, ಪ್ರವಚನ ಎಲ್ಲ ಊರುಗಳಾಗೂ ಇರುವ ಇವು ನಮಗೆ. ಇದು ಪರಮಾರ್ಥವನ್ನು ನಮ್ಮ ಸಂಸ್ಕಾರಗಳಲ್ಲಿ ಇನ್ಬಿಲ್ಟ್ ಆಗಿ, ಹಾಸು ಹೊಕ್ಕಾಗಿ ನಮ್ಮ ಹಿರಿಯರು ಹೆಣದು ಬಿಟ್ಟಾರೆ. ಯಾರ್ಯಾರು ಏನೇನು ಮಾಡ್ಬೇಕು, ಯಾರ್ಯಾರ ಸಲುವಾಗಿ ಏನೇನು ಮಾಡಬೇಕು ಅಂತ. ಇಡೀ ದೇಶ ನಡಿಬೇಕಾದ್ರೆ ರಾಜನೀತಿನೂ ಬೇಕಾಗ್ತೈತಿ, ಸಮಾಜ ನೀತಿನೂ ಬೇಕಾಗ್ತದ, ಅರ್ಥನೀತಿನೂ ಬೇಕಾಗ್ತದ. ಆದರೆ ಎಲ್ಲಕ್ಕೂ ಮೇಲಾಗಿ ಧರ್ಮದಂಡ ಬೇಕಾಕ್ಕೈತಿ. ಹಣದ ಮೇಲೆ ಸಮಾಜ, ಸಮಾಜದ ಮೇಲೆ ರಾಜ, ರಾಜನ ತಲೆ ಮ್ಯಾಗೂ ಸಹಿತ ಧರ್ಮದಂಡ ಅಂತ ಇರ್ತೈತಿ. ಇದು ನಮ್ಮ ದೇಶದ ನೀತಿ. ಯಾರೂ ತಪ್ಪಬಾರ್ದು ಅಂತ, ನಿರಂಕುಶರಾಗಬಾರ್ದು ಯಾರೂ ತಮ್ಮ ಜೀವನದೊಳಗೆ. ಅದು ಅನಾದಿ ಕಾಲದಿಂದ ನಮ್ಮ ದೇಶದೊಳಗೆ ಬೆಳ್ಕೊಂಡು ಬಂದೈತಿ. ನಮ್ಮ ದೇಶ ಉಳಿಸಿದ್ದು ಇದೆ. ಮತ್ತು ಈ ಅಧ್ಯಾತ್ಮ, ಈ ನಮ್ಮ ಕ್ಷೇತ್ರಗಳು, ನಮ್ಮ ದೇವಾಲಯಗಳು, ಇವ ಎಲ್ಲ ನಮ್ಮನ್ನು ಉಳಿಸಿದು. ಇವ ನಮ್ಮನ್ನೆಲ್ಲ ಉಳಿಸಿದು. ಇಲ್ಲೇನು ನಾವೇನು ಒಂದ ನಮೂನಿ ಮಂದಿ ಬಂದೀವಿ ಅಂತೀರಿ ನೀವು? ಒಂದ ಜಾತಿಯವರು ಅದೇರಿ ಅಂತೀರಿ ನೀವು? ಇಲ್ಲ. ಊರಂದ ಮ್ಯಾಗ 100 ನಮೂನಿ ಮಂದಿ ಇರ್ತೀವಿ. ನಮ್ಮ ದೇಶದಾಗ
1500ಕ್ಕೂ ಅಧಿಕ ಜಾತಿಗಳು, 6ಕ್ಕೂ ಅಧಿಕ ಧರ್ಮಗಳು, 1600ಕ್ಕೂ ಅಧಿಕ ಭಾಷೆಗಳು, 127 ಕೃಷಿ ವಾತಾವರಣೀಯ ಪ್ರದೇಶಗಳು, ಇಷ್ಟೆಲ್ಲ ವಿವಿಧತೆಯಿಂದ ಕೂಡಿದಂಥ ದೇಶ ನಮ್ಮದು. ಆದರೂ ಸಹಿತ ಒಬ್ಬರಿಗೂಡಿ ಇನ್ನೊಬ್ಬರು ಹಾಸು ಹೊಕ್ಕಾಗಿ ಒಬ್ಬರನ್ನೊಬ್ಬರು ದ್ವೇಷ ಮಾಡಲಾರ್ದ ನಡು ಜರ ಮಾಡ್ತಿರ್ತಾವ. ಯಾವರ ಮಾಡೋಣ ಮತ್ತೊಬ್ಬ ಕಪಾಳಕ್ಕೆ ಹೊಡೆದು ಸುಮ್ಮ ಕುಂದಿರ್ಸ್ತಾನೆ. ಹಂಗೆ ಮಾಡಬಾರ್ದು ತಮ್ಮ, ಸುಮ್ಮ ಕೊಡುವಂತ ಮಾತು ಕೇಳಲಿಲ್ಲ ಅಂದ್ರೆ ಹೋಗೋ. ಆ ಮಹಾತ್ಮರ ಹತ್ರ ಒಂದು ಜರ ಅವ್ರ ಉಪದೇಶ ಕೇಳು ಸುಮ್ಕುಂದು ಭಾಳ ಜಿಗದಾಡಬೇಡ ಅಂತ ಹೇಳ್ತಾರೆ. ಮತ್ತು ಯಾರೇ ಒಂದು ಸ್ವಲ್ಪ ಹೊಸಾಗಿತ್ತಂದ್ರೆ ಮಂದಿಟ್ಟು ಜಿಗದಾಡ್ತೈತೆ, ಜಿಗದಾಡಿ ಮತ್ತೆ ಎಲ್ಲಿಗೆ ಭಾಳ ಜಿಗದಾಡಕತ್ತಾಣ ಒಂದಿಟ್ಟು ಕೊಳ್ಳ ಕಟ್ಟಿಬಿಡ್ರಿ ಅವಾಗ ಅಂತಾರೆ. ನಿಮ್ಗೆ ಗೊತ್ತಾಯ್ತಲ್ಲ, ಭಾಳ ಜಿಗದಾಡಕತ್ತಿಂದಂದ್ರೆ ಲಗ್ನ ಮಾಡಿಬಿಡ್ರಿ ಅವಂದಂತಾರೆ. ಲಗ್ನ ಮಾಡಿದ ಮುಂದೆ 8 ದಿನದಾಗ ಹಳೆ ಎಮ್ಮೆ ಆದಂಗೆ ಆಕತ್ತ. ಹೇಳ್ತು ಹೋಗ ಕಾಯಿಪಲ್ಯ ತೊಗೊಂಡು ಬಾ ಅಂದ ಕೂಡಲೇ ಹಿಂಗೆ ಚೀಲ ತೊಗೊಂಡು ಸತ್ತು ಮಾರಿಲ್ಲ ಹಿಂಗೆ ಹೊಂಟಂದ್ರೆ ನಿನ್ನೆ ಮೊನ್ನೆರ ಎಷ್ಟು ಇದು ಇದ್ದೀವ ಟಬರ್ ಇತ್ತಿ ಒಂದು 8 ದಿನದಾಗ ಹಿಂಗೆ ಲಗ್ನ ಆತ್ರಿ ಅನ್ನೋಣ ಹಿಂಗೆ ಆತ. ನಮ್ಮ ಮಂದಿಗೆ ಗೊತ್ತಾಯ್ತು ಯಾರನ್ನ ಎಲ್ಲಿ ಹೆಂಗೆ ಭಾಗಿಸ್ಬೇಕಂತ, ಭಾಗಿಸ್ಬಿಡ್ತಾರೆ. ಸಮಾಜ ವ್ಯವಸ್ಥೆ ಇಷ್ಟೆಲ್ಲ ವಿವಿಧತೆ ಇದ್ದರೂ ಸಹಿತ ಬೀಳೂರಾಗೇನು ಒಂದು ಆಗಲೇ ಹೇಳಿದರು, ಇಲ್ಲಿ ಮುಸ್ಲಿಂ ಬಾಂಧವರು ಸಹಿತ ಒಂದೇ ದಿವಸದ ಮಹಾಪ್ರಸಾದ ಮಾಡಿ. ನಮ್ಮ ವಕೀಲರು ಹೇಳಿದ್ರು ಆಗಲೇ, ದೊಡ್ಡ ಮನೆ ವಕೀಲ ಹೌದಲ್ಲ, ಅವರು ಸಹಿತ ಒಂದು ದಿವಸದ ಮಹಾಪ್ರಸಾದ ಮಾಡಿದರು ಅಂತ. ಉಳಿದ ಎಲ್ಲ ಸಮಾಜಗಳು ಸಹಿತ ಊರಾಗ ಭೈರಪ್ಪನ ಗುಡಿ ಐತಿ, ಭೈರವನಾಥನ ಗುಡಿ ಐತಿ, ಆರಾಧ್ಯ ಸ್ಥಾನ ಅದು. ಹೆಂಗ ಗುರುಬಸವ ಸ್ವಾಮಿಗಳು ಎಲ್ಲ ಜಾತಿಯವರಿಗೂ ಆರಾಧ್ಯ ಗುರುಗಳು, ಹಂಗ ಭೈರವನಾಥ ಈ ಊರಿಗೆ ಭೈರವಬಾಚ ನಾವಾನೇ ಚಾಂಗಬಲ ಮಣ್ತುಗಿನೇ ಅಪ್ಪಣ್ ಅಂತೀವಿ. ಏನ ಮಾಡಬೇಕಾದ್ರೂ ನಾವು ಶ್ರದ್ಧೆಯಿಂದ ಆ ದೇವ್ರನ್ನ ಕೇಳಿ, ನಮ್ಮದೊಂದು ಆಸ್ತಿರಪ್ಪ, ಅವರವರ ಆಸ್ತಿ ಶ್ರದ್ಧೆಗಳು ಅವರವ್ರ ಜೊತೆ ಇರ್ತಾವೆ. ಯಾರ ಶ್ರದ್ಧೆ ಎಲ್ಲಿರುತ್ತೆ, ಯಾರ ಆಸ್ತಿ ಎಲ್ಲಿರುತ್ತೆ ಕೇಳಿ ಮಾಡ್ತೀರಿ. ನೀವು ಮಾಡಿದ್ರಿ. ಒಬ್ಬ ಗುರುಗಳನ್ನು ಆರಿಸೋದೇನೋ ಅಷ್ಟು ಸಣ್ಣ ಕೆಲಸ ಅಲ್ಲ. ಗುರುಗಳು ಸಿಗೋದು ಭಾಳ ಕಠಿಣ ಇವತ್ತಿನ ದಿವಸ. ಮೊದಲ 4-6 ಮಕ್ಕಳು ಇರ್ತಿದ್ವ, ಡಜನ್ನ 1.5 ಡಜನ್ ತೆಗಿತಿದ್ರಪ್ಪ ಅವಾಗ. ಈಗ ಅವನವನು 12 ಹರಕೆ ಹೊತ್ತು ಒಂದು ಹಡಿಬೇಕಾದ್ರೆ ಹೆಣ ಬಿದ್ದು ಹೋಗ್ಯಾವ. ಯಾಕಂದ್ರೆ 30-35ಕ್ಕೆ ಲಗ್ನ ಆಗಕತ್ಯಾವು. ಆಟೊತ್ತಿಗೆ ಮಕ್ಕಳಾಗು ಕೆಪಾಸಿಟಿನ ಹೋಗಿರ್ತಾವು. ಆ ಸೆಂಟ್ರದಾಗ ಈ ಸೆಂಟ್ರದಾಗ ಹೋಗಿ ಗುಳಿಗೆ ತೊಗೊಂಡು ಅದು ತೊಗೊಂಡು ಟೆಸ್ಟು ಮಾಡಿ ಏನಾರು ಮಾಡಿ ತಿಣಿಕ್ಯಾಡಿ ಒಂದು ಹಡಿತಾವು. ತಿಣಿಕ್ಯಾಡಿ ಒಂದು ಹಡಿತಾವು. ಹಡ್ದದ್ದನ್ನು ಯಾರ ಸನ್ಯಾಸಿ ಮಾಡಂದ್ರೆ ಗೆಡ್ಡೆ ಕೊಟ್ಟೇನತ್ತಾರ ಅವ್ರು. ಯಾರು ಕೊಡೋರ್ರಿ? ಯಾರು ಕೊಡಂಗಿಲ್ಲ. ನಾವು ನೋಡಾಕತ್ತೀವಿ ಮಠಗಳು ರಗಡ್ ಖಾಲಿ ಅದಾವು. ಉತ್ತರಾಧಿಕಾರಿಗಳು ಯಾರೋ ಸನ್ಯಾಸಿಗಳು ಸಿಗೋಲ್ರು. ಇನ್ನೇನು ಸಿಗ್ತಾವಲ್ಲ ಅವನವನು ಅದಕ್ಕೂ ಕೆಲಸಕ್ಕೆ ಬೇಡ. ಮತ್ತು ಅದಾವು ಮತ್ತು ರಗಡೆ ಇಲ್ಲಂತಿಲ್ಲ ಕಾಯ್ಕೊಂಡ ಕುಂತಾವು. ಎಲ್ಲಿ ಪುಕ್ಕಟ ಏನು ಸಿಗ್ತೈತೇನಂತ ಅವು ಕೊಟ್ಟು ಉಪಯೋಗ ಆಗೋದಿಲ್ಲ. ನೀವು ಮಾಡಿ ಇಟ್ರಿ ಅಂತ ತಿಳ್ಕೊರಿ, ಕೊಟ್ರಿ ಅಂತ ತಿಳ್ಕೊರಿ. ಕೊಟ್ಟು ಕೂಡಲೇ ಅವ್ರ ಅಪ್ಪ, ಅವ್ರವ್ವ, ಅವ್ರ ಕಾಕ, ಅವ್ರ ಅಣ್ಣ, ಅವ್ರ ತಮ್ಮ, ಅವ್ರ ಮಾಮ, ಅವ್ರ ಅತ್ತಿ ಎಲ್ಲರೂ ಮಠದಾಗ ಕಿರಿಯ ಸಂಸಾರಮಂ ತೊರೆದು ಹಿರಿಯ ಸಂಸಾರದೊಳಗೆ ಹೊಕ್ಕನು ಅಂತ ಚಾಮರಸರೇನು ಹೇಳ್ತಾರಲ್ಲ, ಹಂಗೆ ಮೊದಲು ಮನೆಯಾಗಿದ್ದ ಈಗ ಎಲ್ಲ ಬಿರಾಡ್ ಘೇವ್ನದ ಘರಾತ್ ಗುಸ್ಲ, ಮಠದ ಗುಸ್ಲ. ಮತ್ತು ಇನ್ನು ಇಂಥ ಉತ್ತರಾಧಿಕಾರಿಗಳು ತೊಗೊಂಡು ಏನು ಮಾಡಿದ್ವಿ, ಇವು ದಕ್ಷಿಣಾಧಿಕಾರಿಗಳು, ಉತ್ತರಾಧಿಕಾರಿಗಳಲ್ಲಿ ಯಾವಾಗ ದಕ್ಷಿಣ ಹೆಂಗೆ ಬರ್ತೈತಿ ಏನು ಹೊಡ್ಕೊಂಡು ಹೋದೆವು. ಮತ್ತು ಅವ್ನು ತೊಗೊಂಡಾರ ಏನು ಮಾಡು. ನಿಜವಾದ ತ್ಯಾಗಿಗಳು ಬೇಕು. ಅಪ್ಪಗಳು ಆಗಲೇ ಹೇಳಿದರು, ಇಬ್ಬರು ಎಲ್ಲ ಪೂಜ್ಯರು ಹೇಳಿದರು, ತ್ಯಾಗಿಗಳು ಬೇಕು. ಸಿದ್ದೇಶ್ವರ ಅಪ್ಪಗಳಂತ ತಾವು ನೋಡಿರಿ, ಒಮ್ಮೆ ಸಹಿತ ಹಿಂದಕ್ಕೆ ಹಿಂಗೆ ಹೊಳ್ಳಿ ನೋಡಲಿಲ್ಲ.
ನಮ್ಮ ಸನ್ಯಾಸ ಧರ್ಮದಾಗ ಹೆಂಗೈತಿ ಅಂದ್ರೆ ಒಮ್ಮೆ ಕಾರ್ಕೊಂಡ್ರಂದ್ರೆ ಹಿಂದಾಗಡೆ ಎಷ್ಟು ಹಸಿವಾದರೂ ಸಹಿತ ಅದನ್ನು ನೆಕ್ಕಕ್ಕೆ ಬರೋದಿಲ್ಲ, ನೆಕ್ತಾರೆ. ಹಂಗೆ ಒಮ್ಮೆ ಮನೆ ಬಿಟ್ಟು ನಮ್ಮ ಸಂಬಂಧ ಬಿಟ್ಟು ಬಂದು ಸನ್ಯಾಸಿ ಆಗಿವಿ ಅಂದ್ರೆ ಮುಂದೆ ಏನಾದರೂ ಹೊಳ್ಳಿ ನೋಡಬಾರ್ದು. ಇದು ನಿಜವಾದ ಸನ್ಯಾಸ. ಇರಲಿಲ್ಲ ಅಂದ್ರೆ ಅದೆಂಥ ಸನ್ಯಾಸ ರೀ? ಡ್ರೈವರ್ ಯಾರು ರೀ? ಸ್ವಾಮಿಗಳು ತಮ್ಮಾರ ಅದಾರ ರೀ ಅವರು. ಪೂಜೆ ಯಾರು ಮಾಡ್ತಾರೆ? ಸ್ವಾಮಿಗಳು ಕಾಕ ಮಾಡ್ತಾನೆ ರೀ. ಹೊಲ ಯಾರು ಸ್ವಾಮಿಗಳು ಹಿರ್ಚಿಗಪ್ಪ ಹೊಲ ಮಾಡ್ತಾನೆ ರೀ. ಅಡುಗೆ ಮನೆ ಸ್ವಾಮಿಗಳು ಚಿಕ್ಕಮ್ಮ ನೋಡ್ಕೊತಾಳ್ರಿ. ಎಲ್ಲ ಇಲ್ಲ ಇವನು ಊರಾಗ ಯಾರೂ ಇಲ್ಲ, ಎಲ್ಲ ಸತ್ತ ಹೋಗ್ಯಾರ. ಅಂದ್ರೆ ಇಡೀ ಊರೆಲ್ಲ ಗೋಳೆ ಮಾಡಿ ಒಂದು ಮನೆ ನಡ್ಸಕ್ಕೆ ಕೊಟ್ಟಂಗೆ ಆತಾನೆ. ಇಂಥ ಮಟ್ಗಳು ಆಗ್ಬಾರ್ದು. ನಿಜವಾದ ತ್ಯಾಗಿಗಳಿರ್ಬೇಕು. ಹೊಳ್ಳಿ ಏನಾದರೂ ಸಹಿತ ಹಿಂದೆ ನೋಡಿರ್ಬಾರ್ದು, ಎಂದು ತಪ್ಪಿ ಸಹಿತ ಹೊಳ್ಳಿ ನೋಡಿರ್ಬಾರ್ದು. ಅಂಥ ವೈರಾಗ್ಯ, ಅಂಥ ತ್ಯಾಗ ಸ್ವಾಮಿಗಳಲ್ಲಿ ಇರಬೇಕು. ಒಂದು. ಎರಡನೇದ್ದು ಜ್ಞಾನಿಗಳಾಗಿರ್ಬೇಕು ಸ್ವಾಮಿಗಳು. ಬರೇ ಪಾದ ಪೂಜಾ ಪ್ರಸಾದ, ಪಾದ ಪೂಜಾ ಪ್ರಸಾದ, ಪಾದ ಪೂಜಾ ಪ್ರಸಾದ ಹೊಡ್ಕೊತ ಅಡ್ಡಾಡೋದಪ್ಪ. ಪಾಠಕಾದಾಗ ಏನೊಂದು ಪ್ರವಚನ ಮಾಡಿದ್ದ ಸಾಹಿತ್ಯನೂ ಎಲ್ಲ ಊರಾಗ ಅದನ್ನು ಮಾಡ್ಕೊತ ಅಡ್ಡಾಡ್ತಿದ್ದು. ಹೊಸದು ಮತ್ತೊಂದು ಬರುವುದೇ ಅಲ್ಲ, ಮತ್ತೊಂದು ಬರುವುದೇ ಅಲ್ಲ. ಯಾಕ? ಇವನು ಕಲಿತೇ ಅಲ್ಲ, ಇದು ಒಂದ ಕಲ್ತಾನೆ. 3 ಹೊತ್ತು ಪೂಜಾ ಮಾಡ್ಕೊಳ್ಳೋದು, 3 ಹೊತ್ತು ಪ್ರಸಾದ ಮಾಡೋದು. ಪ್ರಸಾದಕ್ಕಾಗಿ ಪೂಜೆ ಮಾಡ್ಕೊತಾನೆ. ಕಾಣಿಕೆಂತರೂ ಬರ್ತೈತೆ, ಕೊಡ್ತಾರೆ ಜನ. ಏನು ಹಂಗೆ ಖಾಲಿ ಕೈಲೇ ಕಳಿಸೋದು. ಆದರೆ ಏನಪ್ಪ, ಸಮಾಜಕ್ಕೆ ಸಂಸ್ಕಾರ ಮಾಡೋದು ಭಾಳ ದೊಡ್ಡ ಜವಾಬ್ದಾರಿ ಐತಿ. ಸಮಾಜದೊಳಗೆ ಏನೇ ಏರುಪೇರುಗಳಾದ್ರೆ, ಎಡಕ ತೊಡಕುಗಳಾದ್ರೆ ಅವನ್ನ ಮುಂದೆ ನಿಂತು ಬಗೆಹರಿಸುವಂಥ ದೊಡ್ಡ ಜವಾಬ್ದಾರಿ ಸ್ವಾಮಿಗಳ ಮೇಲೆ ಇರ್ತದೆ. ಸ್ವಾಮಿಗಳು ಎಡರ ತೊಡರುಗಳನ್ನು ಸಮಾಜದಾಗ ನಿರ್ಮಾಣ ಮಾಡಬಾರ್ದು. ಸ್ವಾಮಿಗಳಾದವರು ಎಡರು ತೊಡರುಗಳನ್ನು ಬಗೆಹರಿಸಿ ಎಲ್ಲರನ್ನೂ ವಸುದೈವ ಕುಟುಂಬಕಂ ಅಂತ ಬಸವಣ್ಣವರು ಲೋಕವೇ ಎನ್ನ ಮನೆ ಅಂತ ಹೇಳಿದ್ರಲ್ಲ, ಹಂಗೆ ಈ ಲೋಕವೇ ನನ್ನ ಮನೆ ಅನ್ನುವಂಗೆ ದೊಡ್ಡ ಮನಸ್ಸಿನಿಂದ ಹೋಗಬೇಕು. ಅಂಥ ಕೆಲಸ ತಮ್ಮ ಮಠದಾಗ ಈಗ ಆಗೈತಿ. ಸಿದ್ದೇಶ್ವರ ಅಪ್ಪಗಳು ಅಂಥವ್ರು ಇವತ್ತಿನ ಕಾಲದಾಗ ಮಹಾತ್ಮರು ಮತ್ತೊಬ್ಬರು ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಮತ್ತು ನಾವು ಎಷ್ಟ ಅವ್ರ ಸಾನ್ನಿಧ್ಯದಾಗ ಬೆಳೆದಿದ್ರೂ ಸಹಿತ ಅವ್ರ ಸ್ಥಾನ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮಗೆ ಗೊತ್ತೈತಿ. ಅವ್ರು ನಿರಾಭಾರಿಗಳಾಗಿದ್ದರು, ನಾವು ಸಾಭಾರಿಗಳಾಗಿವಿ. ನಮಗೆ ಹಿಂದೆ ಮಠ ಪಟ್ಟ ಕಂಡಾಪ್ಟಿ ಅದಾವೆ. ಅವರು ಹೊಂಟ್ರಂದ್ರೆ ಹಂಗೆ ಹೋಗಿಬಿಡ್ತಿದ್ರು. ಅವ್ರನ್ನ ಕರ್ಕೊಂಡು ಹೋಗಿದ್ರು, ಕರ್ಕೊಂಡು ಬಂದು ಬಿಡ್ತಿದ್ರು. ನಮ್ಮನ್ನು ಕರ್ಕೊಂಡು ಹೋಗ್ಕಾರ ಹೊಳ್ಳಿ ಬಂದು ಬಿಡುವುದಿಲ್ಲ. ಹೊಳ್ಳಿ ನಡ್ಕೊತಾನೆ ಬರ್ಬೇಕು ನಾವು ಮಠಕ್ಕೆ. ಅವ್ರದ್ದು ಹಂಗೆ ಇದ್ದಿದ್ದಿಲ್ಲಪ್ಪ. ನಮ್ಮದು ಹಂಗೆ ನಡೆಯಂಗಿಲ್ಲ. ಅವ್ರಿಗೂ ನಾವು ಹೋಲಿಸ್ಕೊಳಕ್ಕಾಗೋದಿಲ್ಲ. ಅವರ ತ್ಯಾಗ, ಅವರ ಜ್ಞಾನ, ಅವರ ಸಮನ್ವಯತೆ, ಅವರ ಮನಸ್ಸಿನ ವಿಶಾಲತೆ ಇವನ್ನ ಬಹಳ ಸಮೀಪದಿಂದ ನಾವು ನೋಡಿವಿ, ಅನುಭವಿಸಿವಿ. ಯಾವುದೇ ಒಂದು ಇದಕ್ಕೆ ಜೋತು ಬಿದ್ದವರಲ್ಲ. ನಾವು ಕೇಳ್ತಿದ್ದೀವಿ ಆವಾಗವಾಗ, ಅಪ್ಪವ್ರ ಇದು ಹಿಂಗಂತಲ್ರಿ, ಇದು ಹಿಂಗಂತಲ್ರಿ. ಆಯಾ ದೃಷ್ಟಿಕೋನದಿಂದ ನೋಡಕ್ಕೆ ಕಲಿಬೇಕು. ನೀವು ನಿಮ್ಮ ಚೆಕ್ ಹಾಕೊಂಡು ಎಲ್ಲವನ್ನೂ ನೋಡಬಾರ್ದು. ಅವರವರ ದೃಷ್ಟಿಕೋನದಿಂದ ನೋಡಕ್ಕೆ ಕಲೀರಿ. ನಿಮ್ಗೇನು ಸಮಸ್ಯೆಗಳಾಗೋದಿಲ್ಲ ಈ ಜಗತ್ತಿನಾಗ ಅಂತ ಹೇಳ್ತಿದ್ರು. ನಿಮ್ಮಲ್ಲಿ ಜಗಳಗಳೇ ಯಾವ ಇದ್ರೊಳಗೂ ಬರುವುದಿಲ್ಲ ಅಂತ ಹೇಳ್ತಿದ್ರು ಅವರು. ಆದರೆ ಯಾರ್ದಕ್ಕೂ ಎಂದೂ ತಪ್ಪು ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಅವ್ರ ದೃಷ್ಟಿಯಿಂದ ನೋಡ್ರಿ, ಅದು ಒಳ್ಳೆಯದೇ ಇದೆ ಅಂತ. ಅಂಥ ಗರಡಿ ಮನೆಯೊಳಗೆ ಈಶ ಪ್ರಸಾದ ಶ್ರೀಗಳು ತಯಾರಾಗ್ಯಾರ. ನಾ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದ್ರೆ, ಸ್ವಾಮಿಗಳು ಹೆಂಗಿರಬೇಕು ಇತ್ತೀಚಿನ ಕಾಲದೊಳಗೆ ಅಂತ ನಮ್ಮ ಇಲ್ಕಲ್ ಅಜ್ಜವ್ರ ಮ್ಯಾಲಿನ ಮೇಲೆ ಒಂದು ಮಾತು ಹೇಳ್ತಿರ್ತಾರೆ. ಬಾಲ್ಕಿ ಅಪ್ಪಗಳು ಹೇಳ್ತಿರ್ತಾರೆ, ಎಲ್ಲ ಪೂಜ್ಯರು.
ಮಹಾವೀರನ ತ್ಯಾಗ ಇತ್ತು, ಬಸವಣ್ಣನವರ ಸಮನ್ವಯತೆ ಇತ್ತು, ಬುದ್ಧನ ಜ್ಞಾನನೂ ಇತ್ತು, ಪ್ರಭುದೇವರ ವೈರಾಗ್ಯನೂ ಯಾರ ಹತ್ರ ಇತ್ತು. ಇಂಥ ಅನೇಕ ಮಹಾಮೂರ್ತಿಗಳು ಮುಪ್ಪುರಿಗೊಂಡು ಒಬ್ಬ ಮಹಾತ್ಮ ತಯಾರಾಗಿದ್ರೆ ಅದು ಸಿದ್ದೇಶ್ವರ ಅಪ್ಪಗಳು ಅಂತ ಇವರು ಮಾತಾಡೋದನ್ನು ಕೇಳೀನಿ. ನಾ ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಅವ್ರ ಗರಡಿ ಮನ್ಯಾಗ ನಿಮ್ಮ ದೇವರು ತಯಾರಾಗ್ಯಾರ, ಈಶ ಪ್ರಸಾದ್ ಸ್ವಾಮಿಗಳು ಅಂದರೆ ಇವತ್ತಿನ ಚನ್ನಬಸವ ಶ್ರೀಗಳು. ಇವ್ರನ್ನ ಪಾಠ ಮಾಡಕ್ಕೆ ಹಚ್ಚಿ, ಪುರಾಣ ಹೇಳಕ್ಕೆ ಹಚ್ಚಿ ಅಪ್ಪಗಳು ಕುಂತು ಕೇಳ್ತಿದ್ರು. ಏನಾರ ತಪ್ಪಿದ ಕೂಡಲೇ ಹಿಂಗೆ ಬಡಿತಿದ್ರು. ಇನ್ನೊಂದು ಸಾರಿ ಹೇಳ್ರಿ, ಅದು ಇನ್ನೊಂದು ಸಾರಿ ತಪ್ಪಿದ್ರಂತಂದ್ರೆ ಸರಿ ಆಗುತ್ತಾ, ನಾನು ಇಲ್ಲಿ ತಪ್ಪಿರಿ ಅಂತ ಹೇಳ್ತಿದ್ದಲ್ಲ, ಇನ್ನೊಂದು ಸಾರಿ ಹೇಳ್ರಿ, ಇನ್ನೊಂದು ಸಾರಿ ಹೇಳ್ರಿ ಅಂಥೇಳಿ ಸರಿ ಆಗುತ್ತಾ ನಾನು ಮುಂದಕ್ಕೆ ಬಿಡ್ತಿದ್ದಿಲ್ಲ. ಎಲ್ಲನೂ ಕಲಿಸಿದ್ರು. ಷಟ್ಸ್ಥಲಗಳನ್ನು ಕಲಿಸಿದ್ರು, ಪಂಚಾಚಾರಗಳನ್ನು ಕಲಿಸಿದ್ರು, ಅಷ್ಟಾವರಣಗಳನ್ನು ಕಲಿಸಿದ್ರು, ಯೋಗಶಾಸ್ತ್ರವನ್ನು ಕಲಿಸಿದ್ರು, ವೇದಾಂತ ಶಾಸ್ತ್ರವನ್ನು ಕಲಿಸಿದ್ರು, ಉಪನಿಷತ್ತುಗಳನ್ನು ಕಲಿಸಿದ್ರು, ನಿಜಗುಣರ ಶಾಸ್ತ್ರಗಳನ್ನು ಕಲಿಸಿದ್ರು, ಎಲ್ಲವನ್ನೂ ಕಲಿಸಿದ್ರು. ಭಗವದ್ಗೀತೆಗೆ ವಚನಗಳನ್ನು ಸಮನ್ವಯ ಮಾಡಿದಂಥ ಮೊಟ್ಟ ಮೊದಲನೆಯ ಮಹಾಪುರುಷರು. ಭಗವದ್ಗೀತೆ ಪ್ರತಿಯೊಂದು ಶ್ಲೋಕಗಳಿಗೂ ಸಹಿತ ನಮ್ಮ ವಚನಗಳು ಎಲ್ಲೆಲ್ಲಿ ಕುಂದಿರ್ತಾವು ಅಂತ. ಸಿದ್ಧಾಂತ ಶಿಖಾಮಣಿ ಒಬ್ಬರದಿತ್ತಂದ್ರೆ ಆ ಸಿದ್ಧಾಂತ ಶಿಖಾಮಣಿಗೆ ವಚನಶಾಸ್ತ್ರಗಳು ಹೆಂಗೆ ಕುಂದಿರ್ತಾವು ಅಂತ ಜೋಡಿಸ್ತವೆ. ಸಮನ್ವಯ ಮಾಡೋ ಪದ್ಧತಿ ಅವರು. ಯೋಗಶಾಸ್ತ್ರ, ಬ್ರಹ್ಮಸೂತ್ರಗಳು ಎಲ್ಲವನ್ನೂ ಸಮನ್ವಯ ಮಾಡಿ ಮಂದಿ ಅಂದಿರ್ಬೇಕು, ಈ ಸ್ವಾಮಿಗಳು ಯಾರ ಪೈಕಿಯಾರ ಇರ್ಬೇಕು, ಎಲ್ಲರದು ಕೇಳೋರಿಗೆ ಅನ್ನಿಸ್ತೈತಿ ನಂಬುದು ಹಿಂಗೆ ಇದ್ದಾಳ, ನಂಬುದು ಇದ್ದಾಳ ಅಂತ ಅನ್ನಿಸ್ತೈತಿ. ಇವ್ರು ಅದಾರ ಯಾರ ಪೈಕಿ? ಯಾರ ಪೈಕಿ ಅಂದ್ರೆ ಎಲ್ಲರ ಪೈಕಿ. ಒಬ್ರು ಅಂತಿದ್ರ ಅವ್ರು ಲಿಂಗಾಯತರ ಪೈಕಿ ಇರ್ಬೇಕಳ್ರಿ ಅಂತ, ಮತ್ತವ್ರು ಲಿಂಗಾಯತರಿದ್ರು ಉಪನಿಷತ್ ಹೆಂಗೆ ಹೇಳ್ತಿದ್ರು, ಅವ್ರು ನಮ್ಮ ಪೈಕಿ ಅದಾರ ಹೇಳತ್ ಮತ್ತೊಬ್ಬ ನಾವು ಅದೇನು ಅವರೆಲ್ಲ ಅರಿಸ್ಟಾಟಲು, ಪ್ಲೇಟೋ ಅವ್ರದ್ದು ಸಹಿತ ಹೇಳ್ತಾರೆ. ಬಹುತೇಕ ಅಲ್ಲೇ ಅವ್ರು ಹೋಗಿದ್ರು, ಏನು ಅಲ್ಲಿಂದ ಬಂದಾರೋ ಯಾರಿಗೂ ಗೊತ್ತು ಅಂತ ಕೆಲವು ಮಂದಿ ಅಂತಿದ್ರು. ಎಲ್ಲರಿಗೂ ನಮ್ಮವರು ಅನ್ನಿಸ್ತಿದ್ರು. ನಾವು ಸ್ವಾಮಿಗಳಾದವ್ರು ಹೆಂಗಿರಬೇಕು ಅಂದ್ರೆ ಯಾರಿಗಾರ ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ಎಲ್ಲರಿಗೂ ನಮ್ಮವ್ರು ಅನ್ನಿಸ್ಬೇಕು, ಹಂಗೆ ನಾವು ಬದುಕಬೇಕು ಅಂತ ಅಪ್ಪಗಳು ಹೇಳ್ತಿದ್ರು. ಅದೇ ಮಾತನ್ನೇ ಪೂಜ್ಯರು ಈಗಾಗಲೇ ನಮಗೆ ಹೇಳಿದರು. ಅಂಥ ಒಂದು ಗರಡಿ ಮನೆಯೊಳಗೆ ಈಶ ಪ್ರಸಾದ್ ಶ್ರೀಗಳು ತಮ್ಮ 16ನೇ ವಯಸ್ಸಿನಲ್ಲಿನ ಮನೆ ಬಿಟ್ಟು ಅವ್ರ ಪ್ರವಚನ ಕಕ್ಕಮರ್ಯಾಗಿ ಇಲ್ಲೇ ಕೇಳಿ ವೈರಾಗ್ಯ ತಾಳಿ ಮನೆ ಬಿಟ್ಟು ಹೋದವ ಹೊಳ್ಳಿ ಮನೆ ಕಡೆ ನೋಡಿಲ್ಲ. ನಾ ಈ ಊರವ್ರಿಗೆ ಬಂದಾಗ ಹೇಳಿದೆ, ಹಂಗೇನಾರ ಎಲ್ಲಾರ ಕೊಟ್ಟು ಹೊಂಟಿತು ಈ ನಾಣ್ಯ ಅಂದ್ರೆ ನಾ ಜವಾಬ್ದಾರ ಅದೀನಿ ಅದಕ್ಕಂತ ಹೇಳಿ. ನೋಡ್ರಬೇಕಾದ್ರೆ ನೀವು ಬಾರಿಶ್ ನೋಡ್ರಿ ಅಂತ ಹೇಳಿ. ಈ ಗಡಿಗೆ ಬಾರಿಶ್ ನೋಡ್ರಿ, ಎಲ್ಲಾರ ಕೊಟ್ಟು ಹೊಂಟಿತಂದ್ರೆ ಇದ್ರೊಳಗೆ ಎಲ್ಲಾರ ಹಿಂದಕ್ಕೆ ಮುಂದಕ್ಕೆ ಜಗ್ಗಾಡಿತಂದ್ರೆ ನೋಡ್ರಿ. ಯಾಕಂತಂದ್ರೆ ಆ ಗರಡಿ ಮನ್ಯಾಗ ಇದ್ದು ಬಂದವ್ರು ಅದಾರ, ಎಂದೂ ಹಂಗೆ ಆಗ್ಲಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಗೆ ನಮ್ಮ ಸಂಪುಟ ಓದಿ ತೋರಿಸೋರು ಅದಾರ ಇವರು, ಬೀಳೂರು ಹಿರಿಯರು ಬಳಗದವ್ರು. ಅದರೊಳಗೆ ಸ್ಪಷ್ಟ ಬರೆದಾರ, ಈ ಪಟ್ಟಾಧಿಕಾರ ಆದ ನಂತರ ತಮ್ಮ ಪೂರ್ವಾಶ್ರಮದ ಕಡೆ ಆ ಕಡೆ ಈ ಕಡೆ ಜೋಲಿ ಹೋಗಲಾರ್ದಂಗೆ ಸಂತುಲಿತವಾಗಿ ಸ್ವಾಮಿಗಳ ಸಾಗಬೇಕು. ಸಾಗಿದ್ರು ಅಂದ್ರೆ ಕೇಳುವ ಅಧಿಕಾರ ನಿಮಗಿರ್ತೈತಿ. ಸಮಾಜ ಹಾಳು ಮಾಡಿದವ್ರು ಯಾರಪ್ಪ? ನೀವೇನು ಕುಂತಿರಲ್ಲ, ಮಹಾಪುರುಷರು ಎಲ್ಲ ನೀವ, ಹೌದಲ್ಲ? ಯಾಕಂದ್ರೆ ನಾವು ತಪ್ಪಿದೀವಿ ಅಂದ್ರೆ ಹಿಂಗ್ಯಾಕ್ರಿ ಅಪ್ಪಗಳ ಅಂತ ಕೇಳು ಮನಸ್ಸಿಲ್ಲ. ಕಾವಿ ಹಾಕ್ಕೊಂಡಾರಪ್ಪ ಅಂದ್ರೆ ಏನು ಲೈಸೆನ್ಸ್ ಕೊಟ್ಟಿರಿ? ಧೈರ್ಯ, ನಿಮ್ಮ ಮಠಗಳನ್ನು, ನಿಮ್ಮ ಆಸ್ತಿಗಳನ್ನು ಕಾಪಾಡ್ಕೋಬೇಕು. ಅದನ್ನು ಹಾಕ್ಯಾರ ಕಂಡೀಷನ್ನು. ನಾ ಹಾಕಂತ ಹೇಳಿದ್ನೆ, ಅದು ಎಲ್ಲಿ ತಪ್ಪಾರ್ದು ಅಂತ. ಅಂಥ ಜವಾಬ್ದಾರಿ ಗುರುಗಳ ಮೇಲೆ ಹಾಕಿದಾರ. ಗುರುಗಳ ತಾವು ಒಂದು 20-25 ದಿವಸದಾಗ ದೆವ್ವ ಇದ್ದಂಗದಿರು ನೀವು ಊರವ್ರಂದ್ರೆ. ಇದೇ ಯಾವ್ದು? ಬೀಳೂರು. ತಪ್ಪಿ ಬೀಳೂರತ್ ಹೆಸರು ಬಂದು 7 ಇದು.
ಆ ಏಳೂರಿದು ಮನುಷ್ಯನ್ಯಾಗ ಬಂತಂದ್ರೆ ಅವು ಏನೋ ಬ್ರಹ್ಮ ರಾಕ್ಷಸರಿದ್ರಂತ, ಒಂದು ನಿಮಿಷನಾಗ ನಿಂದ್ರಿಸ್ತಿದ್ರಂತ, ಒಂದು ನಿಮಿಷನಾಗ ಮನಗಿಸ್ತಿದ್ರಂತ. ಹಂಗದಿರಪ್ಪ ನೀವು ಮನುಷ್ಯನಾಗ ಬಂತಂದ್ರೆ ಯಾವುದನ್ನು ಸಾದ ಮಾಡೋದಿಲ್ಲ. ಮತ್ತು ನೀವು ಯುವಕರಿಂದ ಹಿಡ್ಕೊಂಡು ಮುದುಕರ್ತನ ಯಾರೂ ಹಿಂದಕ್ಕೆ ಸರಿಯಂಗಿಲ್ಲ. ಇಲ್ಲಿ ಮಳೆಗಾಲ ದಿವಸ ವಾಟಪಟ್ಟಾಗಿರೋ ಮಂದಿ ಅದಕ್ಕೂ ಇದು ಇಲ್ಲಪ್ಪ. ಈ ಅವಾಗೊಳತ್ರು ಏನು ಕೆಲಸ ಅದಾವು ಇಲ್ಲೋ ಮನ್ಯಾಗ, ರಾತ್ರಿನೂ ಇಲ್ಲೇ ಇರ್ತಾವೆ ಮಠದ ಮುಂದೆ, ಮುಂಜಾನೆ ಎದ್ರು ಇಲ್ಲೇ ಇರ್ತಾವೆ. ಮಕ್ಕಳ ಮರಿ ಮನ್ಯಾಗ ಏನಾರ ಈಗ ಕೇಳ್ತಾರೋ ಇಲ್ಲೋ ನನಗೆ ಹೇಳಿದ್ರು. ನಿನ್ನೆ ಮುಂಜಾನೆ 4,000 ಮಂದಿ ಅವಾಗೊಳ್ದು ಉಡಿ ತುಂಬಿದ್ರಂತೆ ಊರವ್ರು, ಹೆಣ್ಣು ಮಕ್ಕಳದು. ಈ ಊರಾಗಿಂದ ಏನು ಹೊರಗೆ ಕೊಟ್ಟಾರಲ್ಲ ಹೆಣ್ಣು ಮಕ್ಕಳು 4,000 ಮಂದಿ ಅದಾರತ್ತವ. 4,000 ಮಂದಿ ಉಡಿ ತುಂಬಿದ್ರಂತ. ಐತಿಹಾಸಿಕ ಕಾರ್ಯಕ್ರಮದು. ಅವ್ರು ಸನ್ಮಾನ ಮಾಡಿದ್ರು. आमदार आहेत आमचे बहादर आहे. हे गबसागिरी आता ಡಾಕ್ಟರ್ ಕೊಡ್ರಿ. ನೀವು ಭಾಳ ಅದ್ಭುತವಾದಂಥ ಈ ಕಾರ್ಯಕ್ರಮ ಮಾಡಿದ್ರಿ. ಅಪ್ಪಗಳು ಆಗಲೇ ನಿಮ್ಮನ್ನು ಭಾಳ ಹೊಗಳ್ಯಾರ ನೋಡಿ. ಇಲ್ಲಿ ಗರ್ಸ್ ಹಾಕುವ ಹೊತ್ನಾಗ ಕೆಟ್ಟ ಮಳೆ ಬಿತ್ತರಿ. ಮೊನ್ನೆ ಮೊಳಕಾಲು ಮಠ ಹುದಲ ತಿನ್ನು ಹೆಂಗೆ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದ್ರಾಗ ಊರಾನ ಯುವಕರು ಎಲ್ಲರೂ ತಮ್ಮ ತಮ್ಮ ಮನೆಯನ್ನು ಟ್ಯಾಕ್ಟ್ರ್ ತೊಗೊಂಡು ಬಂದರು, JCB ತೊಗೊಂಡು ಬಂದರು, ಪೋಕ್ಲ್ಯಾಂಡ್ ತೊಗೊಂಡು ಬಂದರು. ದಡ ದಡ ಹಾಕಿ ತಿರುವಿ ತುಳಿದಾಡಿ ಕೆಲಸಕ್ಕೆ ಬರಂಗೆ ಮಾಡಿಟ್ರಿ 2-3 ದಿನದಾಗ. ಎಂಥ ಅದ್ಭುತ ಇದು. ಇಂಥ ಭಕ್ತರಿಗೆ ಇಂಥ ಗುರುಗಳು ಸಿಗೋದು ಭಾಳ ಅಪರೂಪ. ನಿಮಗೆ ಸಿಕ್ಕೈತಿ. ಪೂಜ್ಯರು ನಿಮ್ಮ ಅಪೇಕ್ಷೆ ಹೆಂಗನ ಈ ಮಠದ ಬೆಳವಣಿಗೆ. ಆಮ್ಯಾಗ ಪೂಜ್ಯರು ಏನು ಆದೇಶ ಮಾಡ್ಯಾರ, 4-6 ಜನ ಪೂಜ್ಯರು ಈ ಬಸವ ತತ್ವವನ್ನು ನೆತ್ತಿಯ ಮೇಲೆ ಹೊತ್ತು ಪ್ರಚಾರ ಪ್ರಸಾರ ಮಾಡೋದ್ರಲ್ಲಿ ಅವ್ರು ಎಲ್ಲಿ ಕಡಿಮೆ ಬೀಳೋದಿಲ್ಲ ಅನ್ನೋ ವಿಶ್ವಾಸ ನಮಗೆ. ಎಲ್ಲ ಅರ್ಥಗಳಿಂದ ಅದನ್ನು ಮಾಡೋದ್ರೊಳಗೆ ಎಲ್ಲಿ ಕಡಿಮೆ ಬೀಳೋದಿಲ್ಲ. ಭಾಳ ತಾರ್ಕಿಕ ಮನುಷ್ಯ ಅದು. ಅಷ್ಟೇ ಸೇವಾ ಮನೋಭಾವನೆ ಐತಿ. ಅಪ್ಪಗಳು ಸಿದ್ದೇಶ್ವರ ಅಪ್ಪಗಳ ಸೇವಾ ಕೊನೆ ಉಸಿರಿನವರೆಗೆ ಹಗಲು ರಾತ್ರಿ ಅವ್ರ ಹತ್ರ ನಿಂತು ಅವ್ರಿಗೇನು ಬೇಕು ಬೇಡ ಅನ್ನೋದನ್ನು ಬಾಯಿಂದ ಹೇಳೋದಕ್ಕಿಂತಲೂ ಅವ್ರನ್ನ ನೋಡೇ ತಿಳ್ಕೊಂಡು ಮಾಡೋದಿರ್ತೈತಿ. ಮಾಡಿದಂಥ ಖ್ಯಾತಿ ಅವರು. ಇನ್ನೂ ಭಾಳ ಮಂದಿ ಐತೆ ಅಂಥವ್ರು ಇಲ್ಲಿ. ಅವ್ರಿಗೆ ಅವಕಾಶ ಸಿಕ್ಕಿತ್ತು, ಮಾಡಿದರು. ತಾವು ಅಂಥವ್ರನ್ನು ಗುರುಗಳಾಗಿ ಪಡೆದದ್ದು ಭಾಳ ದೊಡ್ಡ ಭಾಗ್ಯ. ಅವ್ರಿಗೂ ಸಹಿತ ತಮ್ಮಂಥವ್ರು ಅವ್ರಿಗೆ ಬಹಳ ಹುಮ್ಮಸ್ಸೈತಿ, ಏನೇನೋ ಮಾಡ್ಬೇಕು ದೇಶದೊಳಗೆ ಅಂತ, ಸಮಾಜದೊಳಗೆ. ನಿಮ್ಮಂಥವ್ರು ಸಿಕ್ಕದ್ದು ಅವ್ರಿಗೆ ಭಾಳ ಖುಷಿ ಆಗೈತೆ. ನೀವೇನು ಸಾದಾ ಮಂದಿ ಅಲ್ರಿ. 20-22 ದಿವಸದಾಗ 4-5 ಲಕ್ಷ ರೂಪಾಯಿ ಕೂಡಿಸಿದ್ರಂತ ನೀವು. ನನಗೊಂದಿಟ್ಟು ಕೊಡ್ರು. ಬರೀ ನಿಮ್ದ ಮಾಡ್ಕೊಳ್ಳೋರು. ಸ್ವಾಮಿಗಳು ನೀವು ಹೇಳ್ರಿ. ನೀವು ನಾ ಕೇಳಿದೆ, ಬೀಳೂರಿಗೆ ಭಾಳ ಮಂದಿ ಸ್ವಾಮೀಜಿಯವ್ರು ಬರ್ತಾರ್ರಿ. ವರ್ಷದ ತುಂಬ ಯಾರು ಬರತ್ತಿರ್ತಾರೆ, ಬಂದವ್ರು 2 ಲಕ್ಷ 3 ಲಕ್ಷ ಭಿಕ್ಷಾ ಮಾಡ್ಕೊಂಡು ಹೋಗ್ತಿರ್ತಾರ ಅಂತ ಹೇಳಿದರು. ಈ ಊರು ಬೇಷೈತಲ್ಲ. ನಾನು ಮುಂದಿನ ವರ್ಷ ನಾವು ಬರೋನಲ್ಲ ಒಂದು ಗ್ಯಾಂಗ್ ತೊಗೊಂಡು. ನಾನು ದಾನಶೂರ ಊರೈತಿ, ಭಕ್ತಿವಂತರ ಊರೈತಿ, ನಿಷ್ಠಾವಂತರ ಊರೈತಿ. ಆದ್ದರಿಂದ ಅಪ್ಪಗಳು ಹೇಳ್ದಂಗೆ ಅಭೂತಪೂರ್ವವಾದಂಥ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಸುತ್ತಮುತ್ತಲಿಂದ ಏನೇನು ಬಂದೀರಿ, ಬಂದವ್ರಿಗೆ ಎಲ್ಲರಿಗೂ अभिनंदनेಗಳು. या बाजूला काही लोक बसलेले आहेत. आमचे आमदार आहेत इथले गोपीचंद पडळकरजी. हा मनुष्य हुट्ट संघर्षवादी, फार छोट्याशा ह्याच्यातनं वर आले आणि समाजात संघर्ष करत 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 स्वतःचे स्थान बळकट केले. त्या कुठल्या पक्षाचे आहेत आणि तुम्ही कुठल्या पक्षाचे माहीत नाही, पण माणूस चांगला एवढा माहिती आहे. आणि भांडणं बिंडणं करून का होईना काम करून टाकणार एवढं माहिती आहे. तुम्ही सांगायचं. परवा मी म्हटलं अरे इथे एक तालीम आहे आणि त्यांना काहीतरी एक 70-80 हजारच्या मॅट पाहिजे,
गोपीचंदजी बघा ते देता काय? स्वामीजी उद्या पाठवून द्या, उद्याच देतो म्हटले. असं काय लागले तर सांगा, उद्याच आहे त्यांच्याकडे सगळे, परवा दिवशी उदारी नाही. होय ना? हां हाय. हे एवढं आता लोकांसमोरच कबूल करून घेतलेले बरं. उद्या कोणतरी येणार ना, पण तो माणूस कोणाकडे जावं लागणार नाही, सगळ्यांना त्यांच्याकडे एंट्रीच आहे. इथली लोकांची या मातीची गुणधर्म आहे. तुम्ही करताय असं मला वाटतंय. काही संघाची वरिष्ठ मंडळी बसलेले आहेत, ते मगाशी सत्कार करायला उठलेले होते, सत्कार करून जायचं बेतात होते ते, म्हणजे लवकर सत्कार केले की जायला बरं होईल असं त्यांना वाटलं होतं. हां, जायचं नादात होते. मी म्हटलं त्यांना गप्प बसायचं, आलाय तर. हे म्हणजे आम्ही काय सगळी बकरी आणि तुम्ही शाणे आहात हो म्हटलं. कालच आमचे विक्रम सावंतजी येऊन गेले, माजी आमदार. ಮುಂಜಾನೆ आजच सकाळी येऊन गेले. आमच्या ನಮ್ಮ ಗಡಿನಾಡ ಅಧ್ಯಕ್ಷರು ನಿನ್ನೆ ರಾತ್ರಿ ಬಂದಿದ್ದರು. ಎಲ್ಲರೂ ಬರ್ತಾರೆ ಇಲ್ಲಿ, ಎಲ್ಲರೂ ಬಂದಾರೆ. ಆ ಪಕ್ಷ ಈ ಪಕ್ಷ ಮ್ಯಾಲಿ ಪಕ್ಷ ತೆಳಗಿನ ಪಕ್ಷ ಏನೂ ಇಲ್ಲಪ್ಪ, ಎಲ್ಲ ಪಕ್ಷಗಳಿಲ್ಲಿ. ಜನರ ಮನಸ್ಸು ಹಂಗಾಯ್ತು, ಅವರು ಸಹಿತ ಹಂಗಾದಾರೆ. ಇಲ್ಲಿ ವಾದಲ್ಲಿ ಇಂಥದ್ದೇನು ಮಾಡಂಗಿಲ್ಲ ಧರ್ಮ ಕಾರ್ಯದೊಳಗೆ. ಹೊರಗೆ ರಗಡ್ ಮೈದಾನ ತಯಾರೈತೆ, ಕುಸ್ತಿ ಹಿಡ್ಯಾಕ ಅಲ್ಲಿ ಬೇಕಾದಂಗೆ. ಆದ್ದರಿಂದ ಆ ಎಲ್ಲರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ನಮಗೆ ನೀವು ಕರೆದ್ರಿ, ಈ ಊರವರು, ನಿಮ್ಮದು ದೊಡ್ಡ ಮನಸ್ಸು, ಗುರುಗಳು ಇಟ್ಟು ಕರೆದ್ರು ದೊಡ್ಡ ಮನಸ್ಸು, ಪೂಜ್ಯರ ಎಲ್ಲ ಪೂಜ್ಯರ ದರ್ಶನ ಮಾಡಿಸಿದ್ರಿ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಈ ಒಕ್ಕಲಿಗರು ಏನದಿರಲ್ಲ ನೀವು, ನನ್ನ ಆರಾಧ್ಯ ದೇವರು ಅವರು ಒಕ್ಕಲಿಗರು. ನಿಮ್ಮನ್ನು ನೋಡಿದ್ರೆ ನನಗೆ ದೇವ್ರನ್ನ ನೋಡ್ದಂಗೆ ಆಕೈತಿ. ಯಾಕಂದ್ರೆ ಎಲ್ಲರನ್ನೂ ಉಣಿಸಿ ಉಡಿಸಿ ತೊಡಿಸಿ ಆನಂದ ಪಡೋರು ನೀವು. ನಿಮ್ಮಷ್ಟು ದೊಡ್ಡವ್ರು ಈ ಜಗತ್ತಿನಾಗ ದೇವ್ರ ಸಹಿತ ಅಲ್ಲತ್ತಿನ. ದೇವ್ರ ನಂತರ ನಂಬರ್ ಯಾರ್ದ ಇದ್ರೆ ನಿಮ್ಮದ. ಆದ್ದರಿಂದ ಆ ಎಲ್ಲ ಕೃಷಿಕ ಬಂಧುಗಳಿಗೂ ಸಹಿತ, ಆಮೇಲೆ ಬೇರೆ 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 ಉದ್ಯೋಗ ವ್ಯವಸಾಯಗಳನ್ನು ಮಾಡುವಂಥವ್ರು ಎಲ್ಲರೂ ಸಹಿತ ಇಲ್ಲಿದ್ದೀರಿ, ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಪೂಜ್ಯರು ನಮ್ಮ ಚನ್ನಬಸವ ಶ್ರೀಗಳು ತಮ್ಮ ಮನೋಗತವನ್ನು ಎಲ್ಲರೂ ಆಶೀರ್ವಾದ ಮಾಡ್ಯಾರ. ಆ ಪೂಜ್ಯರು ತಮ್ಮ ಮನೋಗತವನ್ನು ವ್ಯಕ್ತಪಡಿಸ್ತಾರ ಅಂತ ತಿಳ್ಕೊಂಡು ಹೇಳಿ ನನ್ನ ಮಾತುಗಳನ್ನು ಮತ್ತೇನೈತೆ. ಹಲೋ, ಆ ಸಂಪುಟ ಪತ್ರ ಓದ್ತೀರಪ್ಪ? ಹಾಂ, ಓದೋದೇನು ಬೇಡ.